Mindia, Mind of India. ನೋಡ್ರಿ, ಇದು ಕಾಶ್ಮೀರಿ ಆಪಲ್ಕಿಂತಲೂ ಟೇಸ್ಟ್ ಐತೆ. ಇದು 4 ಥರ ಟೇಸ್ಟ್ ಬರ್ತೈತೆ. ಕಾಯಿ ಇದ್ದಾಗ ಒಂದು ಟೇಸ್ಟು, ಸ್ವಲ್ಪ ಹಣ್ಣು ಕಲರ್ ತಿರುಗಿದ ಮೇಲೆ ಒಂದು ಟೇಸ್ಟು, ಹಣ್ಣು ಆದಮೇಲೆ ಒಂದು ಟೇಸ್ಟು, ಕಾಯಿ 4 ದಿನ ಇಟ್ಕೊಂಡ ಮೇಲೆ ಇನ್ನೊಂದು ಟೇಸ್ಟು. 4 ಟೇಸ್ಟ್ ಐತೆ. ನನ್ನ ಹೆಸರು ಬಸವರಾಜು ಅಂತ. ನಾನು ಸೊಪ್ಪುಗಳು ಶೆಲಿಗೆ ಅಂತ ಇದ್ದೆ. ಅದ್ರಾಗ 1,000 2,000 3,000 ತೆಗಿತಿದ್ದೆ ಅಷ್ಟೇ. ನನ್ನ ಮಗನು 6ನೇ ಕ್ಲಾಸ್ ಆಗಿದ್ದ. ಅವನ ಕಾಯಿ ಅಂತೂ ಇಷ್ಟ. ಏನಪ್ಪ ನೀನು ಇವಾಗ ಹಿಂಗೆ ಬೆಳೀತಾ ಇದೆಯಲ್ಲ, 2,000 3,000 ನಮ್ಮ ಖರ್ಚುಗಳಿಗೆ ಸಾಲ್ತಾ ಇಲ್ಲ. ನಾನು SLC ಮುಗಿದ ಮೇಲೆ ನಾನು ಓದಬೇಕು ಅಂದರೆ ನೀನು ಫೀಸ್ ಕಟ್ಟಬೇಕು, ಯಾವ ಥರ ಕಟ್ತೀಯಪ್ಪ ಅಂತಂದ. ಆಮೇಲೆ ಒಂದು 8 ದಿವಸಕ್ಕೆ ಇದು ಮೊಬೈಲ್ ನೋಡ್ತಾ ಇದ್ದೆ. ನೋಡ್ತಾ ಆಪಲ್ ಬಂತು. ನನ್ನ ಮಗನೂ ಇಲ್ಲೇ ಇದ್ದೆ. ನೋಡಪ್ಪ ಆಪಲ್ ಬಂತು ಅಂತ ಮೊಬೈಲ್ ಅವನ ಕೈಗೆ ಕೊಟ್ಟೆ. ಅವನು ನೋಡಿಬಿಟ್ಟು, ಅಪ್ಪ ನಾವು ಉಣ್ಬಿಡೋಣ ಆಪಲ್ಲು ಅಂದ. ಆಯ್ತಪ್ಪ ಉಣ್ಬಿಡೋಣ ಅಂದೆ. ಅಷ್ಟೇ ಸರ್, ಅಲ್ಲಿಗೆ ಫಿಕ್ಸು. ನಾನು ಆಪಲ್ ಹಾಕೋದಕ್ಕೆ ಕಾರಣ ಅವನೇ, ನನ್ನ ಮಗನು. ಸುಮಾರು ಕಡೆ ಹುಡುಕ್ಲಾಡಿದೆ, ನನಗೆ ಮಾಹಿತಿ ಎಲ್ಲಿ ಸಿಕ್ಕಿಲ್ಲ. ಆದರೆ ಶಿರಾದಾಗ ಅವರೊಬ್ಬರು ಇಟ್ಕೊಂಡಿದ್ರು ನಾರು, ಅವ್ರ ಹತ್ರಕ್ಕೆ ಹೋದಾಗ ಅವರು ಮಾಹಿತಿ ನನಗೆ ಸರಿಯಾಗಿ ಕೊಡಿಲ್ಲ. ಇವ್ರ ಹತ್ರ ತಗೊಳೋದೇನು ಮೇಲಿಲ್ಲ ಅಂತೇಳಿ, ಸರ್ ನೀವು ಎಲ್ಲಿಂದ ತರಿಸ್ತೀರಾ ಅಂದೆ. ಹಿಮಾಲಯ ಡಾಕ್ಟರ್ ಶರ್ಮಾ ಅಂತೇಳಿಬಿಟ್ಟು ಅವ್ರ ತಾವನಿಂದ ತರಿಸ್ತೀನಪ್ಪ ಅಂತಂದು ಕೊಟ್ಟರು. ನಾನು ಅಲ್ಲಿಂದನೇ ಫೋನ್ ಮಾಡಿದೆ. ಅವರು ಹಿಂದಿನಾಗ ಮಾತಾಡಿದ್ರು, ನನಗೆ ಹಿಂದಿ ಬರೋಲ್ಲ, ನನ್ನ ಭಾಷೆ ಅವ್ರಿಗೆ ಬರೋಲ್ಲ. ಏನು ಮಾಡೋದು ಅಂತ ಅಂದ್ಕೊಂಡು ಆವಾಗ ಬಿಜಾಪುರ ಸಚಿನ್ ಬಾಲ್ಕೊಂಡ ಅಂತ ಅವ್ರ ಹೆಸರು, ಅವ್ರ ನಂಬರು ಕೊಟ್ಟರು. ಸಚಿನ್ ಬಾಲ್ಕೊಂಡ ಸರ್ ಫೋನ್ ಮಾಡೋದು. ಅವರು ಹೌದು ನಾರು ಸಿಗ್ತೈತೆ ನಮ್ಮ ಹತ್ರ ಅಂತಂದ್ರು. ಸರ್ ಎಷ್ಟು ಹಾಕ್ಕೊಬೇಕು ಅಂತಂದು ಕೇಳಿದೆ. ಅವರು 10 ಹಾಕ್ಯಪ್ಪ ಅಂತಂದರು. ನಮ್ಮ ಕಡೆ ಆಗಲ್ಲ ಅಂತಂದರು. ಕೋಲ್ಡು ಇರೋ ಕಡೆ ಆಗೋದು, ನಮ್ಮ ಕಡೆ ಆಗಲ್ಲ. ಏನಕ್ಕೆ ಆಗ್ತಾ ಇದೆಯಾ ಇಲ್ಲಿ ಆಪಲ್ಲು ಅಂತಂದರು. ಹಿಮಾಲಯ ಕಾಶ್ಮೀರಲ್ಲಿ ಬೆಳೆಯೋದೇ ಬೇರೆ ಜಾತಿ, ನಮ್ಮ ಕಡೆ ಬೆಳೆಯೋಂಥ ಜಾತಿನೇ ಬೇರೆ. ಅಣ್ಣ 99 ಡಾರ್ಸೆಟ್ ಗೋಲ್ಡು ನಮ್ಮ ಕಡೆ ಆಗಂತ ಹೌದು. ಇವು 3 ಗಿಡನೂ ಇರಬೇಕು, ಇಲ್ಲಾಂದರೆ ಫಸಲು ತೆಗಿಯೋಕ್ಕಾಗಲ್ಲ. ಅದು ಜೇನು ಹುಳುವ ಬಂದು ಈ ಗಿಡದಾಗಿನಿಂದ ಆ ಗಿಡಕ್ಕೆ, ಆ ಗಿಡದಾಗಿನಿಂದ ಆ ಗಿಡಕ್ಕೆ ಹೋಗ್ತದೆ. ಆವಾಗ ಫಸಲನ್ನು ಕಟ್ಕೊಂತೈತೆ. ಅದರಿಂದ ನಮ್ಮ ಕಡೆ ಈ ಆಪಲ್ಲು ಬೆಳೆಯೋಕ್ಕಾಗ್ತದೆ, ಇಲ್ಲಾಂದರೆ ಆತಿರಲ್ಲ. ಔಷಧಿ ನಾನು ಬೇವಿನ ಎಣ್ಣೆ ಹೊಡ್ಕೊಂಡಿದ್ದೀನಿ ಸರ್ ಗಿಡಕ್ಕೆ. ಬೇರೆ ಔಷಧಿ ನಾನು ಅಂಗಡಿಯಾಗ ತಗೊಂಬಂದು ಯಾವ ಔಷಧಿನೂ ನಾನು ಇಟ್ಟು ಬಳಸಿರಲಿಲ್ಲ. ನಾನು ಒಂದು ಗಿಡಕ್ಕೆ 5 kg ಭತ್ತ ಅಂತಂದು ನಂದು ನಿರೀಕ್ಷೆ ಇತ್ತು. ಆದರೆ 1,750 kg ಇಕ್ಕೆ ಮಾರಿದ್ದೀನಿ. ಇನ್ನೂ ಒಂದು 100 150 200 kg ಸಿಕ್ಬೋದು. ಖುಷಿ ನನಗೆ. ಈ ಕಡೆ ನಮ್ಮ ಕಡೆ ಆಗಲ್ಲ ಅಂತಿದ್ದಿದ್ರಕ್ಕೆ, ನಾನು ಬೆಳೆದಿರೋದ್ರಕ್ಕೆ, ಫಸಲು ಬಂದಿದ್ದಕ್ಕೆ ನನಗಂತೂ ಖುಷಿ ಆಗಿಬಿಟ್ಟೈತೆ ಸರ್. ನಾನು ಯಾರು ಅನ್ನೋದು ನನಗೇ ಗೊತ್ತಿರಲ್ಲ. ಆದರೆ ಈ ಆಪಲ್ ಬೆಳೆದ ಮೇಲೆ ನಾನು ಯಾರು ಏನು ಎತ್ತ ಅಂತ ಈ ಕರ್ನಾಟಕ ಹೇಳ್ತಾಯಿದ್ದೆ ಸರ್. ಎಲ್ಲರೂ ಬೆಳ್ಕೊಂಡು ಈ ಥರ ಅವರು ಮುಂದುವರಿಲಿ ಅನ್ನೋದು ನನ್ನ ಆಸೆ ಸರ್. ಮುಂದುವರಿಲಿ ಸರ್. Mindia, Mind of India.